ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರನ ತಿಳಿಸ್ತಾ, ಇವತ್ತಿನ ಈ ವಿಡಿಯೋದಲ್ಲಿ ಒಂದೊಂದ್ಸಲ ಏನಾಗುತ್ತೆ ಅಂದರೆ, ನಾವು ರಾಯರ ಮುಂದೆ ಕೂತಿದ್ರು ಅವ್ರು ಕೊಡೋ ಅಂಥ ಆಶೀರ್ವಾದನ ನೋಡೋ ಭಾಗ್ಯ ನಮಗೆ ಸಿಗಲ್ಲ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ತುಂಬ ಬಾರಿ ಹಿಂಗೆ ಆಗಿರುತ್ತೆ. ರಾಯರ ಮುಂದೆ ಕೂತಿರ್ತೀರಿ, ಅವರು ಹೂಗಳನ್ನ ಅಲ್ಗಾಡಿಸ್ತಾರೆ, ಇನ್ನೇನು ಕೊಡ್ತಾರೆ ಅನ್ನೋ ಮೂಮೆಂಟಲ್ಲಿ ನನಗೆ ನೋಡೋ ಭಾಗ್ಯನೇ ಸಿಗಲ್ಲ. ತುಂಬ ಸಲ ಹೀಗಾಗಿದೆ. ಆದರೆ ಪ್ರತಿನಿತ್ಯ ರಾಯರ ಆಶೀರ್ವಾದ ಮಾತ್ರ ನನಗೆ ಸಿಕ್ಕೇ ಸಿಗುತ್ತೆ, ನೋಡ್ತೀನಿ. ಒಂದೊಂದು ಸಲ ಈ ಥರ ಆಗುತ್ತೆ. ರಾಯರನ್ನ ಪೂಜಿಸೋದಕ್ಕೆ ಶುರು ಮಾಡಾದ್ಮೇಲೆ ನನ್ನಲ್ಲೊಂದು ಅಭ್ಯಾಸ ಅನ್ನೋದು ಹಾಗೆ ಬೆಳೆಸ್ಕೊಂಡು ಬಂದುಬಿಟ್ಟಿದ್ದೀನಿ. ಎಲ್ಲೇ ಹೋಗಲಿ ಆಚೆ ಸುತ್ತಮುತ್ತ ಇರೋ ಗಿಡಗಳನ್ನ ನೋಡ್ತೀನಿ. ಆ ಗಿಡಗಳಲ್ಲಿ ಯಾವುದೇ ಹೂವು ಚೆನ್ನಾಗಿ ಕಾಣಿಸಿದ್ರು ಅದನ್ನು ರಾಯರಿಗೆ ಕಿತ್ಕೊಬಂದು ಕೊಟ್ಬಿಡ್ಬೇಕು. ಆ ಹೂವಿನ ಗಿಡದ ಓನರ್ಗೆ ಹೇಳ್ತೀನೋ ಬಿಡ್ತೀನೋ, ಹಾಗೆ ಸರಿ, ಅದೇ ಕದ್ದಂತ ಹೇಳ್ತಾರಲ್ಲ, ಹಾಗಾದರೂ ಸರಿ ತಂದುಬಿಟ್ಟು ರಾಯರಿಗೆ ಮುಡಿಸ್ಬಿಡ್ಬೇಕು ಅನ್ನೋ ಆಸೆ ನನಗೆ. ಸಂಜೆ ನಾನು ನನ್ನ ಮಗಳನ್ನ ಬ್ಯಾಡ್ಮಿಂಟನ್ ಕ್ಲಾಸ್ಗೆ ಬಿಡೋದಕ್ಕೆ ಅಂತ ಹೋಗಿದ್ದೆ. ಅಲ್ಲಿ ತುಂಬ ದಾಸವಾಳದ ಗಿಡಗಳಿದೆ. ಆದರೂ ಬಿಲ್ಡಿಂಗಿಂದ ಒಳಗಡೆ ಹೋಗಿ ಕಿತ್ಕೊಂಡ್ರೆ ತಪ್ಪು, ಬಿಲ್ಡಿಂಗ್ ಆಚೆ ಕಿತ್ಕೊಂಡ್ರೆ ತಪ್ಪಿಲ್ಲ ಅಲ್ವಾ. ಹಾಗಾಗಿ ನಾನು ಹೋದಾಗೆಲ್ಲ ಆ ಗಿಡನೇ ನೋಡ್ತಿರ್ತೀನಿ. ಅಲ್ಲಿ ಮೊಗ್ಗಿರಲಿ, ಹೂ ಇರಲಿ, ಅರಳಿರೋದು ತೊಗೊಂಡು ಬಂದು ರಾಯರಿಗೆ ಅಂತ ಮುಡಿಸ್ಬಿಡ್ತೀನಿ. ಮೊಗ್ಗಿದ್ರೆ ನೆಕ್ಸ್ಟ್ ಡೇಗೆ ಅರಳಿದ ಮೇಲೆ ಮುಡಿಸ್ತೀನಿ, ಹೂವಿದ್ರೆ ಸಂಜೆ ಪೂಜೆಯಲ್ಲಿ ಮುಡಿಸ್ತೀನಿ. ಇವತ್ತು ಕೂಡ ಒಂದು ಹೂನ ಕಿತ್ಕೊಂಡು ಬಂದೆ, ಒಂದು ಮೊಗ್ಗು ಒಂದು ಹೂವಿತ್ತು, ರಾಯರಿಗೆ ಮುಡಿಸ್ದೆ. ಸಂಜೆ ನಾನು ರಾಯರಿಗೆ ಸೇವೆ ಸಲ್ಲಿಸ್ತಿರ್ಬೇಕಾದ್ರೆ ಇರುತ್ತಲ್ಲ, ಏನಾದರೂ ಮನುಷ್ಯ ಅಂದಮೇಲೆ ಕಷ್ಟಗಳಂತೂ ತಪ್ಪಿದ್ದಲ್ಲ. ನನಗೆ ಅವರು ತಂದೆ ತಾಯಿ ಇದ್ದ ಹಾಗೆ. ಏನೇ ಆದರೂ ನಾನು ರಾಯರ ಹತ್ರ ಒಪ್ಪಿಸ್ಬಿಡ್ತೀನಿ. ಒಪ್ಪಿಸಿದ ತಕ್ಷಣ ಮನಸ್ಸಿನ ಭಾರ ಎಲ್ಲ ಕಮ್ಮಿ ಆದಂಗೆ ಆಗುತ್ತೆ. ಅದು ಸರಿನೋ ತಪ್ಪೋ ನಾನು ಹೇಳ್ತಿರೋದು ನನಗೆ ಗೊತ್ತಿಲ್ಲ. ರಾಯಪ್ಪ ಈ ಥರ ಆಗ್ತಿದೆ, ಈ ಥರ ಅನ್ನಿಸ್ತಿದೆ ನನ್ನ ಮನಸ್ಸಿಗೆ, ಹೀಗಿದೆ ಅಂತ ಎಲ್ಲ ಹೇಳ್ಕೊಳ್ತೀನಿ ರಾಯರ ಹತ್ರ. ಹಾಗೆ ಹೇಳ್ತಿರ್ಬೇಕಾದ್ರೆ ರಾಯರು ದಾಸವಾಳದಲ್ಲಿ ಒಂದು ದಳ ಬರುತ್ತಲ್ಲ, ಅದನ್ನು ಅಲ್ಗಾಡಿಸಿದ್ರು. ಅದಕ್ಕೂ ಮುಂಚೆನೂ ಒಂದು 2-3 ಸಲ ಹಿಂಗೆ ಅಲ್ಗಾಡಿಸ್ತಿದ್ರು. ವಿಡಿಯೋಗೆ ಕ್ಲಿಯರಾಗಿ ಅದು ಬರಲಿಲ್ಲ. ಇನ್ನೊಂದು ಸಲ ಸ್ವಲ್ಪ ಚೆನ್ನಾಗಿ ಹಿಂಗೆ ದಾಸವಾಳ ಹೂನ ಅಲ್ಗಾಡಿಸಿದ್ರು. ನಾನು ಹೇಗೆ ಅಂದರೆ, ಮನಸ್ಸಲ್ಲಿ ಏನೇ ಭಾರ ಇದ್ರೂ ಅದನ್ನು ಮೊದಲು ರಾಯರಿಗೆ ಒಪ್ಪಿಸ್ಬಿಡ್ಬೇಕು, ಆಮೇಲೆ ನಾನು ಶ್ಲೋಕಗಳನ್ನ ಹೇಳೋದು. ನಾನು ಹೇಳ್ತೀನಿ, ರಾಯಪ್ಪ ಮನಸ್ಸಲ್ಲಿ ಏನಾದರೂ ನೋವುಗಳಿಟ್ಕೊಂಡು ನಿನ್ನ ಮುಂದೆ ಕೂತ್ಕೊಂಡು ಶ್ಲೋಕ ಎಲ್ಲ ಹೇಳ್ತಿದ್ರೆ ನನಗೆ ಕಣ್ಣಲ್ಲಿ ನೀರು ಬಂದಂಗೆ ಆಗುತ್ತೆ. ಅದಕ್ಕೆ ಫಸ್ಟು ನನ್ನ ಮನಸ್ಸಲ್ಲಿರೋದನ್ನ ಹೇಳಿಬಿಡ್ತೀನಿ ನಿಮ್ಮ ಹತ್ರ, ಆಮೇಲೆ ನಾನು ಶ್ಲೋಕ ಹೇಳ್ತೀನಿ ಅಂತ ಹೇಳೇ ರಾಯರಿಗೆ ಹೇಳ್ತೀನಿ. ನನ್ನ ಕಷ್ಟ, ನನ್ನ ಮನಸ್ಸಲ್ಲಿ ಇದ್ದಿದ್ದ ಭಾರ ಎಲ್ಲ ಹೇಳಾದ್ಮೇಲೆ ರಾಯರಿಗೆ ಶ್ಲೋಕಗಳನ್ನ ಹೇಳಿ ನೈವೇದ್ಯ ಎಲ್ಲ ಮಾಡಿದೆ. ಪ್ರತಿನಿತ್ಯ ನಂದೊಂದು ಅಭ್ಯಾಸ, ಸಂಜೆ ಹೊತ್ತಲ್ಲಿ ರಾಯರಿಗೆ ಒಂದು ಹಾಡು ಹೇಳ್ತೀನಿ. ಸರಿನೋ ತಪ್ಪೋ ಹಾಡಂತೂ ಹೇಳ್ತೀನಿ. ಹಾರಲ್ಲಾದರೂ ಹಾಕು ರಾಘವೇಂದ್ರ ಅಂತ ಹೇಳಿ ಹಾಡೆಲ್ಲ ಹೇಳಾದ್ಮೇಲೆ ಹಾಗೆ ಮಾತಾಡ್ತಾ ಕುತ್ಕೊಂಡೆ ರಾಯರ ಹತ್ರ. ತಡ ಆಗ್ತಿದೆ ರಾಯಪ್ಪ, ನಾನು ಹೊರಡ್ತೀನಿ, ನೀವು ಆಶೀರ್ವಾದನ ಯಾವಾಗ ಕೊಡ್ತೀರಾ ಗೊತ್ತಿಲ್ಲ, ಬಟ್ ಅವಾಗಲಿಂದ ಅಲ್ಗಾಡಿಸ್ತಿದ್ದೀರಾ ನಾನಿದ್ದೀನಿ ಅಂತ. ಸರಿ, ನಿಮ್ಗೆ ಇಷ್ಟ ಬಂದಾಗ ಕೊಡಿ ಆಶೀರ್ವಾದನ ಅಂತ ಹೇಳಿ ಅಡುಗೆ ಮನೇಲಿ ಕಾಫಿ ಮಿಕ್ಸ್ ಮಾಡ್ಕೊಂಡು ಬಂದು ಹಾಗೆ ರಾಯರ ಮುಂದೆ ಕೂತ್ಕೊಂಡು ನಮ್ಮ ಮನೆಯವ್ರ ಜೊತೆ ಮಾತಾಡ್ತಾ ಕಾಫಿ ಕುಡಿತಾ ಇದ್ದೆ. ಒಂದೊಂದು ಸಲ ಹೇಗಾಗುತ್ತೆ ಅಂದರೆ, ನಾವು ಅವ್ರ ಮುಂದೆನೇ ಕೂತಿರ್ತೀವಿ, ವಿಡಿಯೋಗೆ ಬರಬಾರ್ದು ಅನ್ನೋದು ಅವ್ರ ಇಚ್ಛೆ ಇದ್ದರೆ ನನಗೆ ವಿಡಿಯೋಗೆ ಸಿಗೋದೇ ಇಲ್ಲ ಆಶೀರ್ವಾದದ ಹೂವು. ಹಾಗೇ ಆಯಿತು, ನಾನು ನೋಡ್ದೇ ಇದ್ದೀನಿ, ಮಿಸ್ ಮಾಡಬಾರ್ದು, ನಾನು ನೋಡಬೇಕು ರಾಯರೇ ನಿಮ್ಮ ಆಶೀರ್ವಾದನ ಅಂತ ನೋಡಿದರೆ ಪಟ್ ಅಂತ ಕೊಟ್ಟರು ಆಶೀರ್ವಾದನ. ಅದೇ ಟೈಮ್ಗೆ ಫೋನು ಕೂಡ ರಪ್ ಅಂತ ಬೀಳ್ತು. ಚೆನ್ನಾಗೇ ಇತ್ತು ಅಷ್ಟೊತ್ತವರೆಗೂ, ರಪ್ ಅಂತ ಕೆಳಗಡೆ ಬೀಳ್ತು. ಆ ಫೋನ್ ಬಿದ್ದಿದ್ದ ಮೂಮೆಂಟ್ನೂ ಕೂಡ ನಾನು ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ನನ್ನ ಪಾಲ್ಗೆ ರಾಯರು ಒಂದೊಂದು ಆಶೀರ್ವಾದ ಕೂಡ ಒಂದು ಶಕ್ತಿ ಇದ್ದಂಗೆ, ಒಂದು ಧೈರ್ಯ ಇದ್ದಂಗೆ, ನನಗೆ ದಾರಿ ದೀಪ ಇದ್ದಂಗೆ. ರಾಯಪ್ಪ ಒಂದು ದಿನ ನನಗೆ ಆಶೀರ್ವಾದ ಕೂಡ ಮಿಸ್ ಮಾಡದೆ ಇಲ್ಲಿ ತನಕ ಆಶೀರ್ವಾದ ಮಾಡ್ತಾ ಬಂದಿದ್ದಾರೆ. ಅವ್ರಿಗೆ ನಾನು ಧನ್ಯವಾದನ ತಿಳಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.